ಹಾಂ ಸಾವಿತ್ರಿ, ಏನಿಲ್ಲ, ಹಿಂಗೆ ಮಳೆ ಬರ್ತಿತ್ತಲ್ಲ, ಮೆಣ್ಸಿನ್ಕಾಯಿ ಬಜ್ಜಿ ಮಾಡಿ ಹಿಂಗೆ ನಿಂತಿದ್ದೆ. ಹಾಂ, ಇವನಾ ಆಚೆ ಹೋಗಿದ್ದಾನೆ, ಮನೇಲೆಲ್ಲಿರ್ತಾನೆ. ತಿನ್ನೋದು ಸುತ್ತೋದು ತಿನ್ನೋದು ಸುತ್ತೋದು. ಹಾಂ ಹಾಂ ಹಾಂ, ಊಟಕ್ಕೆ ಮಲ್ಗೋಕ್ಕೆ ಬರ್ತಾನೆ. ಮನೇನ ಒಂಥರ ಲಾಡ್ಜ್ ಮಾಡ್ಕೊಂಬಿಟ್ಟಿದ್ದಾನೆ. ಹಾಂ, ನಾವು ಟೈಮಿಗೆ ಕೇಳ್ದಂಗೆಲ್ಲ ಚಿಕನ್ನು ಮಟನ್ನು ಎಲ್ಲ ಮಾಡಾಕ್ತೀವಲ್ಲ, ತಿಂದು ಸೊಕ್ಕು ಬಂದ್ಬಿಟ್ಟೈತೆ. ಮಾತೇ ಕೇಳಲ್ಲ. ನಾನು ನಮ್ಮ ಯಜಮಾನ್ರಿಗೆ ಅವ್ನು ಸಣ್ಣನಿದ್ದಾಗೆ ಹೇಳಿದ್ದೆ, ಬೇಡ ಕಣ್ರಿ ಕೊಟ್ಬಿಡೋಣ ಇವನ್ನ ಅಂತ. ನನ್ನ ಮಾತೇ ಕೇಳಲಿಲ್ಲ. ಏನು ಮಾಡೋದು? ನಾವೇ ತಂದು ಸಾಕಿರಬೇಕಲ್ವಾ, ಅದಕ್ಕೆ ನೋಡ್ಕೊತಾ ಇದ್ದೀವಿ ಅಷ್ಟೆ. ಯಾರು ನಮ್ಮ ಮಗನ? ಮಗ ಅವನೇನು ಯಾರಿಗೆ ಕಡಿಮೆ ಇದ್ದಾನೆ ಅವನು? ಹಾಂ, ಒಂದು ಕೆಲಸ ಇಲ್ಲ, ಒಂದು ಜವಾಬ್ದಾರಿ ಇಲ್ಲ, ಬರೀ ಫ್ರೆಂಡ್ಸು, ಬರೀ ಓತ್ಲಾ ಒಲಿ ಅದು, ಪೋಲಿ ಅಲಿ ಅದು. ಒಂದೊಂದು ಸರಿ ಇಂಥ ಮಕ್ಕಳು ಬೇಕಾ ಅನ್ಸ್ಬಿಡ್ತದೆ. ದುಡ್ಡು ಪುಡಿ ಥರ ಮಾಡಬೇಡ ಬಾ. ನಮ್ಮ ಯಜಮಾನ್ರ? ಅಂಥ ಯಜಮಾನ್ರು ಯಾರಿಗೆ ಬೇಕ್ರಿ? ಅಯ್ಯೋ, ನಾನು ನಮ್ಮ ಮಾವನ ಮಗನ ಮದುವೆ ಆಗಿದ್ರೆ ಬೆಟ್ರ್ ಇರ್ತಿತ್ತು ಅಂತ ಇಸ್ಬಿಡ್ದು ಅನ್ಸೋ ಸರಿ. ನೀವಿಬ್ರಿಗೂ ಅಲ್ಲಿ ಮೆಣ್ಸಿನ್ಕಾಯಿ ಬಜ್ಜಿ ಮಾಡಿದ್ದೀನಿ. ಸದ್ಯ ನೀವು ಆರಕ್ಕಿಂತ ಮುಂಚೆನೇ ತಡೆದೆ, ಇಲ್ಲ ಅಂತಂದರೆ ಮೆಣ್ಸಿನ್ಕಾಯಿ ಬಜ್ಜಿ ಎಲ್ಲ ವೇಸ್ಟ್ ಆಗಿಬಿಡ್ತಿತ್ತು. ಅಮ್ಮ ಸಾಸ್ ಇದೆಯಾ? ಚಟ್ನಿ? ಹಂಗಂದ್ರೆ ನಾನು ಮಾಡಿರೋ ಬಜ್ಜಿ ಚೆನ್ನಾಗಿಲ್ವಾ? ಬಟ್ಟೆ ಒಣಗಾಕಿದ್ದೀನಲ್ಲ, ತಂಬರಕ್ಕೆ ಹೋಗ್ತಾ ಇರೋದು. ಅದು ಪಾಟ್ ಬಿದ್ದಿದ್ದಲ್ಲಿ ನಾನು ಇವಾಗ ಆಡ್ತೀನಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ನಾನು ಇವಾಗ ಆಡ್ತೀನಿ. ಬಟ್ಟೆ ತಂಬರಕ್ಕೆ ಹೋಗ್ತಿದ್ದೀನ. ಬೆಕ್ಕಲ್ವೇ? ಇವಾಗಲ್ಲ ಸೌರೆ. ಅಮ್ಮ ಸಾಸ್ ಇದೆಯಾ? ಚಟ್ನಿ ತಂದೆ.